ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಂ ಬಿ ಕ್ರಿಯೇಷನ್ ಜ್ಯುವೆಲರಿ ಬ್ಲಾಗ್ಸ್. ಹೊಸದಾಗಿ ನೇಮ್ ಚೇಂಜ್ ಮಾಡಿದ್ದೀನಿ ಅಂತ ಹೇಳಿದೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ. ಸೊ ಅದಕ್ಕೋಸ್ಕರ ಇವಾಗ ಅದನ್ನು ಹೇಳ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನೋಡಿ ಯಾವ ಕಲೆಕ್ಷನ್ನು ಅಂತ. ಫುಲ್ಲು ಬ್ರೈಡಲ್ ಕಲೆಕ್ಷನ್ನು. ಸ್ಟಾರ್ಟಿಂಗಲ್ಲೇ ಸ್ಟೋನ್ ಜ್ಯುವೆಲರಿ ಇದೆ. ಸೂಪರ್ ಕಲೆಕ್ಷನ್ನು ಅಂತಲೇ ಹೇಳ್ಬೋದು. ದಯವಿಟ್ಟು ನೋಡಿ ಹೇಗಿದೆ ಅಂತ. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಇದೆಲ್ಲದನ್ನು ನಾವು ಮನೇಲಿ ತಂದು ಪರ್ಚೇಸ್ ಮಾಡೋದಕ್ಕಾಗೋದಿಲ್ಲ. ಸೊ ಆನ್ಲೈನಲ್ಲಿ ನೋಡಿ ಹೇಗಿದೆ ಅಂತ ಅಟ್ಲೀಸ್ಟ್ ಖುಷಿ ಪಡೋಣ. ಮತ್ತು ನಾವು ಇನ್ನೊಂದು ಕಡೆ ಎಲ್ಲರೂ ಹೋಗಿ ತೊಗೋಬೇಕು ಅಂದಾಗ ನೋಡಿ ಸರ್ ಈ ಥರದ್ದು ಇದೆಯಾ ಅಂತ ತೋರ್ಸೋಕ್ಕಾದ್ರೂ ನಮಗೊಂದು ವಿಡಿಯೋ ಆಗಲಿ ಒಂದು ಫೋಟೋ ಆಗಲಿ ಏನೋ ಒಂದು ಸಿಗುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ನೋಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಒಳ್ಳೊಳ್ಳೆ ಕಲೆಕ್ಷನ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ. ನಾನು ಡೈಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ವಿಡಿಯೋಸು. ಅದ್ರ ಮುಖಾಂತರ ನಿಮಗೆ ಒಳ್ಳೊಳ್ಳೆ ಕಲೆಕ್ಷನ್ ವಿಡಿಯೋಸು ಸಿಗುತ್ತೆ. ಮತ್ತು ಡೀಟೇಲ್ಸ್ ಬೇಕು ಅಂದರೆ ನೀವು ಬೇಕಾದ್ರೆ ಕಮೆಂಟ್ ಮಾಡಿದ್ರೆ ನಿಮ್ಗೆ ಏನೇ ಡೀಟೇಲ್ ಆದರೂ ನಾನು ಕೊಡ್ತೀನಿ. ಯಾರು ನೋಡಿ ಎಲ್ಲ ವಿಡಿಯೋದಲ್ಲೂ ನಾನು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಇದು ವಿತೌಟ್ ಇನ್ವೆಸ್ಟ್ಮೆಂಟು. ಯಾರೇ ಆಗಲಿ ಮನೇಲಿ ಸುಮ್ಮನೆ ಕೂತ್ಕೊಂಡಿದ್ರೆ ಟೈಮ್ ಪಾಸ್ ಆಗುತ್ತೆ ವಿನಃ ಮೊಬೈಲ್ ನೋಡ್ಕೊಂಡು ರೀಲ್ಸ್ ನೋಡಿಕೊಂಡು ಟೈಮ್ ಪಾಸ್ ಮಾಡ್ಬೋದಷ್ಟೇ. ಅದು ಬಿಟ್ಟು ಅದರಿಂದ ಏನು ದುಡಿಮೆ ಆಗೋದಿಲ್ಲ. ಇದನ್ನು ಬೇಕಾದ್ರೆ ನೀವು ನಿಮ್ಮ ಚಾನಲ್ ಅಂತ ಕ್ರಿಯೇಟ್ ಮಾಡ್ತೀರಾ ನೋಡಿ, ಇಲ್ಲ ನಿಮ್ಗೆ ಹೆಂಗೆ ಇಷ್ಟ ಬರುತ್ತೋ ಆ ಥರ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ನಿಮ್ಮ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೆಲ್ಲ ಕ್ರಿಯೇಟ್ ಮಾಡಿಕೊಂಡು ಅಲ್ಲೆಲ್ಲ ನೀವು ಪೋಸ್ಟ್ ಮಾಡಿದ್ರೆ ನೀವು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆಯಲ್ಲ ಅದ್ರ ಮುಖಾಂತರ ನಿಮಗೆ ಜನ ನೋಡ್ತಾರೆ ಮತ್ತು ತೊಗೊಳಕ್ಕೂ ಟ್ರೈ ಮಾಡ್ತಾರೆ. ಇಷ್ಟ ಆದವ್ರು ಅಟ್ಲೀಸ್ಟ್ ತೊಗೊಳ್ತಾರೆ. ಇಲ್ಲಾಂದರೆ ಕಲೆಕ್ಷನ್ಗಾದ್ರೂ ನೀವು ತುಂಬ ಚೆನ್ನಾಗಿದೆ. ನೆನ್ನೆ ಹೀಗೆ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ಯಾರೋ ಹೇಳಿದ್ರು, ಮೇಡಮ್ ನಿಮ್ಮ ಕಲೆಕ್ಷನ್ಸ್ ಎಲ್ಲ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದೀರಾ ಮೇಡಮ್ ಅಂತ. ಅದೇ ರೀತಿ ನಿಮಗೂ ಯಾರು ಜನ ನೋಡಿದವರು ಅವರು ಇಷ್ಟಪಟ್ಟು ತೊಗೊಳೋದಕ್ಕಾದರೂ ಟ್ರೈ ಮಾಡ್ತಾರೆ. ಇಲ್ಲ ನಿಮಗೂ ಅಯ್ಯೋ ನಂದು ಇನ್ನೊಂದು ಫಂಕ್ಷನ್ ಇದೆಯಲ್ಲ ತಡಿ ಅದಕ್ಕೆ ತೊಗೊಳ್ಳೋಣ ಅಂತ ನಿಮಗೆ ಒಂದು ಮನಸ್ಸಾಗ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ. ಒಂದೇ ಒಂದು ಲೈಕ್ ಮಾಡಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಎಂತೆಂಥ ಕಲೆಕ್ಷನ್ ಇದೆ ಅಂತ ಗೊತ್ತಾಗೋದಿಲ್ಲ. ಒಂದು ಸ್ಟಾರ್ಟಿಂಗಲ್ಲಿ ನೋಡ್ತೀರಾ, ಅದಾದಮೇಲೆ ಅದನ್ನು ಹಾಗೆ ಮೂವ್ ಮಾಡ್ಕೊಂಡು ಹೋದರೆ ನಾವು ಇದರಲ್ಲಿ ಬ್ರೈಡಲ್ ಜ್ಯುವೆಲರಿ ಕಲೆಕ್ಷನ್ ಅಂತ ಹೇಳಿರ್ತೀವಿ. ಇದರಲ್ಲಿ ಬ್ರೈಡಲ್ಲೋ ಸಾಕು ಅಂದ್ಕೊಂಡು ಮುಂದಕ್ಕೆ ಹೋಗ್ಬಿಟ್ರೆ ನಿಮ್ಗೆ ಗೊತ್ತಾಗೋದೇ ಇಲ್ಲ ಎಂತೆಂಥ ಕಲೆಕ್ಷನ್ ಇದೆ ಅಂತ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇಷ್ಟ ಆದವರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡ್ದಿರಾ ನೋಡಿ. ನೀವು ನನ್ನ ಮಾತು ಕೇಳಿದ್ರೂ ಪರವಾಗಿಲ್ಲ, ವಿಡಿಯೋ ಮಾತ್ರ ಸ್ಕಿಪ್ ಮಾಡಬೇಡಿ. ಫುಲ್ ವಿಡಿಯೋ ನೋಡಿ. ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ನಾನು ಚಾನಲ್ ಮಾಡಿರೋದು ಏನಕ್ಕೆ ಅಂತಂದರೆ ನನ್ನ ಹತ್ರ ಇಂಥ ಕಲೆಕ್ಷನ್ಸ್ ಇದೆ ಅಂತ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಜನ ನೋಡ್ತಾರೆ, ಕಮೆಂಟ್ ಮಾಡ್ತಾರೆ, ಇಷ್ಟ ಆದವ್ರು ತೊಗೊಳ್ತಾರೆ ಅನ್ನೋದಕ್ಕೋಸ್ಕರ ನಾನು ಈ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸಬ್ಸ್ಕ್ರೈಬರ್ನೂ ಕೇಳ್ತಾ ಇದ್ದೀನಿ. ವಾಚ್ ಅವರ್ಗೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಜಸ್ಟ್ 400ರಲ್ಲಿದೆ ಅಷ್ಟೇ ನನ್ನ ವಾಚ್ ಅವರು. ಅದು ಇನ್ನೂ ಮೂವ್ ಆಗಿಲ್ಲ, ಅಂದರೆ ಮುಂದುವರಿತಾ ಇಲ್ಲ. ಎಲ್ಲ ಸ್ಕಿಪ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅನಿಸುತ್ತೆ. ಸೊ ದಯವಿಟ್ಟು ನಾನು ಇದ್ರ ಮುಖಾಂತರ ಬೇಡ್ಕೊಳ್ಳೋದೇನು ಅಂದರೆ ಯಾರೂ ಸ್ಕಿಪ್ ಮಾಡ್ದಿರಾ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಪ್ಲೀಸ್ ನನ್ನನ್ನು ಬೆಳೆಸಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ತುಂಬಾ ಧನ್ಯವಾದಗಳು. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.